ಕಾಂಗ್ರೆಸ್ ಶಾಸಕನೊಬ್ಬನ ಬೃಹತ್ ಬ್ರಹ್ಮಾಂಡ ಅಕ್ರಮ ಬಟಾ ಬಯಲಾಗಿದೆ. ಕಾಂಗ್ರೆಸ್ ಶಾಸಕನ ಭೂ ಕಬಳಿಕೆ ಈಗ ಬಟಾ ಬಯಲಾಗಿರುವಂತಹದ್ದು. ಇದು ನಿಮ್ಮ ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಮೆಗಾ ಸ್ಫೋಟಕ ಸುದ್ದಿ. ಶಾಸಕನ ಈ ಅಕ್ರಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ತರುತ್ತೆ ಅಂತ ಈಗ ಕಾಂಗ್ರೆಸ್ನ ನಾಯಕರು ಯೋಚನೆ ಮಾಡ್ತಾ ಇರಬಹುದು. ಇಡೀ ಗ್ರಾಮವನ್ನೇ ಖರೀದಿ ಮಾಡಿದಂತೆ ಕೈ ಶಾಸಕನೊಬ್ಬ ಬಡ ರೈತರ ಭೂಮಿಯನ್ನೇ ಕದ್ರ. ಹಾಗಾದ್ರೆ ರಾಮನಗರದ ಎಂಎಲ್ಎ ಈಗ ನಿಮಗೊಂದು ಸಣ್ಣ ಹಿಂಟ್ ಸಿಕ್ಕಿರಬಹುದು. ಕಬಳಿಸಿದ್ದು 1-2 ಎಕರೆ ಭೂಮಿಯನ್ನಲ್ಲ, 16 ಎಕರೆ ಭೂಮಿಯನ್ನ ಕದ್ದಿದ್ದಾರೆ ಎನ್ನುವ ಗಂಭೀರ ಆರೋಪ ಇದೆ. ಊರಿಗೆ ಬುದ್ಧಿ ಹೇಳೋ ಕಾಂಗ್ರೆಸ್ ಪಕ್ಷಕ್ಕೆ ರಾಮನಗರದ ಎಂಎಲ್ಎ ಕಾಣಿಸ್ತಿಲ್ವಾ? ರಾಮನಗರದ ಎಂಎಲ್ಎ ವಿರುದ್ಧ ಇರುವಂತಹ ಗಂಭೀರ ಆರೋಪ ಎಳೆಯಾಗಿ ನಾವು ಹೇಳ್ತೀವಿ. ಈ ರಾಮನಗರದ ಎಂಎಲ್ಎ ಈಗಿನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ರಾಮನಗರದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಹರಸಾಹಸ ಪಟ್ಕೊಂಡು ವಿನ್ ಆಗಿರುವಂಥ ಎಂಎಲ್ಎ. ಗ್ಯಾರಂಟಿ ಸ್ಕೀಮ್ಗಳ ವೈಭವೀಕರಣದ ಜೊತೆಗೆ ಅದು ಏನೇನು ವೈಭವೀಕರಿಸಿದ್ರೋ ಗೊತ್ತಿಲ್ಲ, ರಾಮನಗರದಲ್ಲಿ ಅದೃಷ್ಟವಶಾತ್ ಇಕ್ಬಾಲ್ ವಿನ್ ಆದರು. ಈ ಇಕ್ಬಾಲ್ ವಿರುದ್ಧ ಈಗ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ಈ ಇಕ್ಬಾಲ್ ಒಡೆತನದ ಅಥವಾ ಇಕ್ಬಾಲ್ ಖರೀದಿಸಿದ್ದು 1-2 ಸೆನ್ಸ್ ಜಾಗ ಅನ್ಕೋಬೇಡಿ, ಇಡೀ ಗ್ರಾಮವನ್ನೇ ಖರೀದಿ ಮಾಡ್ಕೊಂಡಿದ್ದಾರೆ. ಆ ಖರೀದಿ ಆಗಲ್ಪಟ್ಟ, ಆ ಖರೀದಿ ಮಾಡಲ್ಪಟ್ಟ ಭೂಮಿ ಯಾರ್ದು ಗೊತ್ತಾ? ರಾಜ್ಯದ ರೈತರ ಭೂಮಿ. ಬಡವರನ್ನ ಒಕ್ಕಲೆಬ್ಬಿಸಿ ರೈತರ ಭೂಮಿಯಲ್ಲಿ ಮಹಲ್ ಕಟ್ಟೋ ಆಸೆನಾ? ಶಾಸಕ ಇಕ್ಬಾಲ್ ಹುಸೇನ್ ಸೇರಿ 7 ಮಂದಿ ವಿರುದ್ಧ ದೂರು ದಾಖಲಾಗಿದೆ ಲೋಕಾಯುಕ್ತರಿಗೆ. ಉಳುವವನೇ ಭೂಮಿಯ ಒಡೆಯ ಎಂಬ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಎಂಎಲ್ಎ. ಕಳೆದ 50-60 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಂತಹ ಗ್ರಾಮವದು ಇಡೀ ಗ್ರಾಮವನ್ನೇ ಖರೀದಿ ಮಾಡಿದ ಗಂಭೀರ ಆರೋಪ ಇಕ್ಬಾಲ್ ಮೇಲೆ ಕೇಳಿ ಬಂದಿದೆ. ಇಕ್ಬಾಲ್ ಕಾಂಗ್ರೆಸ್ಸಿನ ಈಗಿನ ರಾಮನಗರ ಕ್ಷೇತ್ರದ ಎಂಎಲ್ಎ. ಇಡೀ ಗ್ರಾಮವನ್ನೇ ಖರೀದಿ ಮಾಡಿದ್ರ ಕೈ ಶಾಸಕ. ನೋಡಿ, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಇಂದಿರಾ ಗಾಂಧಿ ತಂದಂತಹ ಒಂದು ಕಾಯ್ದೆ, ಅದು ಉಳುವವನೇ ಭೂಮಿಯ ಒಡೆಯ. ಕಾರಣ ಆ ಸಂದರ್ಭದಲ್ಲಿ 10 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಯಾರ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇದ್ರು ಆ ರೈತನೇ, ಉಳುವವನೇ ಭೂಮಿಯ ಒಡೆಯ. ಯಾರ ಕೃಷಿ ಮಾಡ್ತಾ ಇದ್ರು ಅವನೇ ಭೂಮಿಯ ಒಡೆಯ ಎನ್ನುವಂತಹ ಕಾಯ್ದೆ ಅದು. ಇದೇ ಈ ಕಾಂಗ್ರೆಸ್ ಪಕ್ಷನೇ ತಂದಿರೋದು. ಹೋದ ಕಡೆ ಬಂದ ಕಡೆ ನಾವು ಬಡವರ ಪರ, ನಾವು ಉಳುವವನ ಭೂಮಿಯ ಕಾಯ್ದೆ ಎನ್ನುವಂತಹ ಒಂದು ಬಡವರ ಪರವಾಗಿರುವಂತಹ ಕಾಯ್ದೆಯನ್ನು ಕೊಟ್ಟವರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಆದರೆ ಇವರು ಎಂಎಲ್ಎ ಕೂತು ಜಾಗದಲ್ಲಿ ಇಡೀ ಗ್ರಾಮವನ್ನೇ ನುಂಗು ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೇನಂತಾರೆ? DCM DK ಶಿವಕುಮಾರ್ ಮಾತನಾಡಲ್ಲ, ಸಿದ್ದರಾಮಯ್ಯ ಮಾತನಾಡೋದಿಲ್ಲ, ಜಿ ಪರಮೇಶ್ವರ್ ಈ ಬಗ್ಗೆ ಮಾತನಾಡೋದಿಲ್ಲ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಾತನಾಡೋದಿಲ್ಲ. ಭೂ ಸುಧಾರಣಾ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ರ ಹಾಗಾದ್ರೆ ಇಕ್ಬಾಲ್ ಭೂ ಕಬಳಿಕೆ ಮಾಡಿದ್ದು ಬಂಡೆ ಕ್ಷೇತ್ರದಲ್ಲಿ, ಅಂದ್ರೆ DK ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ, ಕನಕಪುರ ತಾಲೂಕಿನ ಎಡಮಾರನಹಳ್ಳಿ ದಾಖಲೆಯ ಹೊಂಗಣಿ ದೊಡ್ಡಿ ಗ್ರಾಮ ಅದು. ಗ್ರಾಮಸ್ಥರಲ್ಲಿ ಊರು ಒಕ್ಕಲೆಬ್ಬಿಸುವ ಆತಂಕ ಸೃಷ್ಟಿಯಾಗಿದೆ. ಸುಮಾರು 67 ಎಕರೆ 30 ಗುಂಟೆ ಜಮೀನನ್ನ ಇಕ್ಬಾಲ್ ಖರೀದಿ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇದೆ. ಭೂ ಸುಧಾರಣೆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿಕೊಂಡು ಇಕ್ಬಾಲ್ ಅಷ್ಟು ಭೂಮಿಗಳನ್ನು, ಅಂದರೆ 60 ಎಕರೆ ಚಿಲ್ಲರೆ ಭೂಮಿ, ಅದು 50-60 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಂತಹ ಗ್ರಾಮ ಅದು, ಇಡೀ ಗ್ರಾಮವನ್ನೇ ಖರೀದಿ ಮಾಡಿದ ಗಂಭೀರ ಆರೋಪ ಎದುರಿಸ್ತಾ ಇದ್ದಾರೆ. ಇದು DK ಶಿವಕುಮಾರ್ ಅವರ ಕ್ಷೇತ್ರ ಅದು. ನೋಡಿ, ಆ ಗ್ರಾಮ ಯಾವುದು, ಆ ಗ್ರಾಮದಲ್ಲಿ ಎಷ್ಟು ಜಮೀನಿತ್ತು ಎಲ್ಲವನ್ನ ಹೇಳ್ತೀವಿ. ಸುಮಾರು 67 ಎಕರೆ 30 ಗುಂಟೆ ಜಮೀನು ಇಕ್ಬಾಲ್ ಖರೀದಿ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ. ನಿಜವಾಗ್ಲೂ ಕೂಡ ಇಕ್ಬಾಲ್ ತಪ್ಪು ಮಾಡಿದ್ದಾರೋ ಅಥವಾ ಇವರ ವಿರುದ್ಧ ಏನಾದರೂ ಷಡ್ಯಂತ್ರ ಮಾಡಲಾಗ್ತಾ ಇದೆಯೋ ಆ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಷ್ಟೇ. ಆದರೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಮನುಷ್ಯ, ಕ್ಲಾರಿಟಿಯನ್ನೇ ಕೊಡ್ತಾ ಇಲ್ಲ. ಹಾಗಾದರೆ 67 ಎಕರೆ 30 ಗುಂಟೆ ಜಮೀನು ಇಕ್ಬಾಲ್ ಹೆಸರಿಗೇನಾದರೂ ದಾಖಲೆಗಳು ಆಗಿದೆಯಾ? ಇದು ಇರತಕ್ಕಂತಹದ್ದು ಕನಕಪುರ ತಾಲೂಕಿನ, ಅಂದರೆ DK ಶಿವಕುಮಾರ್ ಅವರ ಕ್ಷೇತ್ರ. ಇದು ಎಡಮಾರನಹಳ್ಳಿ ದಾಖಲೆಯ ಹೊಂಗಣಿ ದೊಡ್ಡಿ ಎನ್ನುವಂತಹ ಗ್ರಾಮ. ಆ ಗ್ರಾಮದ 67 ಎಕರೆ 30 ಗುಂಟೆ ಜಮೀನು ಇಕ್ಬಾಲ್ ಖರೀದಿ ಮಾಡಿದ್ದಾರೆ. ನೋಡಿ, ಪಾಪ ಗ್ರಾಮಸ್ಥರಿಗೆ ರಾತ್ರಿ ನಿದ್ದೆ ಬರುತ್ತಿಲ್ಲ.
ಖರೀದಿ ಮಾಡ್ಕೊಂಡ ಮನುಷ್ಯ ನಮ್ಮನ್ನು ಯಾವಾಗ ಒಕ್ಕಲೆಬ್ಬಿಸ್ತಾನೋ ಎನ್ನುವಂತಹ ಭಯ ಮತ್ತು ಆತಂಕ. ಇಕ್ಬಾಲ್ ಅವರಿಗೂ ಕೂಡ ನಾವು ಫೋನ್ ಕರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ಫೋನ್ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. 67 ಎಕರೆ 30 ಗುಂಟೆ ಜಮೀನು ಖರೀದಿ ಮಾಡಿದ್ದೀರಲ್ಲ, ಇದ್ರ ಕಥೆ ಏನು ಅಂತ ಕೇಳೋಣ ಅಂತೇಳಿ ಫೋನ್ ಮಾಡ್ತಾ ಇದ್ದೀವಿ. ಆದರೆ ಆ ಮನುಷ್ಯ ಫೋನ್ ಪಿಕ್ ಮಾಡ್ತಿಲ್ಲ. ಫ್ರೀಡಮ್ ಟಿವಿ ನಿರಂತರವಾಗಿ ಫೋನ್ ಸಂಪರ್ಕಿಸ್ತಾ ಇದೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮಹಾನುಭಾವ ಇಕ್ಬಾಲ್ ಅನ್ಸಾರಿ. ಹಾಗಾದರೆ ಇಕ್ಬಾಲ್ ಮಾಡಿದ್ದ ಈ ಎಡವಟ್ಟನ್ನು ಇಕ್ಬಾಲ್ ಯಾವ ತರಹ ಕ್ಲಾರಿಫಿಕೇಶನ್ ಕೊಡ್ತಾರೆ ಎನ್ನುವಂಥ ಒಂದು ಕ್ಯೂರಿಯಾಸಿಟಿ ನಮಗಿತ್ತು, ಆದರೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. DK ಶಿವಕುಮಾರ್ ಕನಕಪುರದ ಬಂಡೆ ಅಂತ ಕರೆಸಿಕೊಳ್ತಾರೆ. ನೀವು ಇರುವಂತಹ ಕ್ಷೇತ್ರದ ಒಂದು ಗ್ರಾಮವೇ ನಿಮ್ಮ ಕಾಂಗ್ರೆಸ್ ಪಕ್ಷದ MLA ಖರೀದಿ ಮಾಡ್ಕೊಂಡಿದ್ದಾರೆ. ನೋಡಿ, ಆ ಖರೀದಿ ಸಕ್ರಮ ಆದರೆ ನಾವು ಮಾತನಾಡೋದಿಲ್ಲ, ನಾವು ಇಕ್ಬಾಲ್ರನ್ನ ಹೀರೋ ಮಾಡ್ತೀವಿ. ಆದರೆ ಆ ಖರೀದಿಯಲ್ಲಿ ಅಕ್ರಮ ನಡೆದಿದ್ದೇ ಆದಲ್ಲಿ ನಾವು ಕೇಳ್ತೀವಿ. ಜನಪ್ರತಿನಿಧಿಗಳು ಪ್ರಶ್ನಾತೀತರಲ್ಲ, ಪ್ರಶ್ನಾರ್ಹರು. ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡಲು ಅರ್ಹ ಇರುವಂತಹ ಕ್ಯಾರೆಕ್ಟರ್ ನೀವು ಜನಪ್ರತಿನಿಧಿ. ಜನ ಎಲೆಕ್ಟ್ ಮಾಡಿರುವಂತಹದ್ದು ಜನಪರ ಕೆಲಸ ಮಾಡೋದಕ್ಕೆ, ಕಂಡು ಜಾಗನ ಮೇಯೋದಿಕ್ಕಲ್ಲ. ಪ್ರಶ್ನೆ ಮಾಡ್ತಾರೆ. ವಿಧಾನಸೌಧದ ಮುಂದೆ ಕೂತು ಧರಣಿ ಮಾಡಲೂಬಹುದು, ಅಚ್ಚರಿ ಪಡಬೇಡಿ. ನಿಮ್ಮನ್ನು ಓಟ್ ಹಾಕಿ MLA ಮಾಡೋದು ವಿಧಾನಸೌಧದಲ್ಲಿ ಕೂತ್ಕೊಂಡು ಜನಪರ ಮಾತನಾಡಲಿ, ಆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ. ಗ್ರಾಮವೇ ಖರೀದಿ ಮಾಡ್ತೀರಿ. ಏನು ಅಂಗಡಿಲೋಗಿ ಸಕ್ಕರೆ ಟೀ ಪುಡಿ ತಂದಂಗೆ ಅನ್ಕೊಂಡಿದ್ದೀರಾ? ಯಾರು ಕೇಳೋದಿಲ್ವಾ? ಉಳುವವನೇ ಭೂಮಿಯ ಒಡೆಯ ಎನ್ನುವಂತಹ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ರಾ ಎನ್ನುವಂಥ ಗಂಭೀರ ಆರೋಪವೂ ಕೂಡ ಕೇಳಿ ಬಂದಿದೆ. ಒಟ್ಟಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಫೋನ್ ಸಂಪರ್ಕ ಪ್ರಯತ್ನ ಪಟ್ಟರೂ ಕೂಡ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಕಾಂಗ್ರೆಸ್ ಶಾಸಕನ ಮೇಲಿರ್ತಕ್ಕಂತಹ ಗಂಭೀರ ಆರೋಪ.